ತಾಯಿ ಇದ್ಲಂದ್ರ ಹ್ಮ್ ಈಗ ಅತ್ತಿ ಲೀಲಾಗ ತಂದು ಕೊಟ್ಲಲ್ಲ, ಹಂಗ ಸೀರೆ ತಂದು ಕೊಡ್ತಿದ್ಲಲ್ಲ, ಆ ಭಾಗ್ಯ ನಾ ಕೇಳ್ಕೊಂಡ್ ಬಂದೇ ಇಲ್ಲ. ಅಯ್ಯಯ್ಯೋ, ಯಾಕ ಕಾವೇರಿ ಯಾಕತ್ತಿಲ್ಲ? ನೀನ್ ನೋಡಿದ್ರ ಬಾ ಮನ್ಸಿಗೆ ಬ್ಯಾಸರ ಆಕೈತಿವ. ಅಯ್ಯೋ ಪಾಪ ಯಾಕ ಯವ್ವ? ನೋಡ ನಾನು ಆಕಿನ ಯಾಕ ಅಂತ ಕೇಳ್ತೀನಿ. ಪಾಪ ನನಗೂ ತಾಯಿದ್ಲ ಅಂದ್ರ ಹಿಂಗ ಸೀರೆ ತಂದು ಕೊಡ್ತಿದ್ಲು ಅಂತೇಳ ಅನ್ಕೊಂಡು ಮನಸ್ನ್ಯಾಗ ಕೊರಗಾಕತ್ತಿರೋದಿಲ್ಲ. ಅದಕ್ಕ ಕೊರಗಾಕತ್ತಿಲ್ಲ, ಆಳಾಕತ್ತಿಯಲ್ಲ ಪಾಪ ಅನ್ಸುತ್ತವ ನೀನ್ ನೋಡಿದ್ರ. ನೋಡು, ನಿನಗ ಹುಟ್ಟನ ತಾಯಿ ಪ್ರೀತಿನೂ ಸಿಗ್ಲಿಲ್ಲ, ಲಗ್ನ ಮಾಡ್ಕೊಂಡ್ಬಂದು ಗಂಡನ್ ಕೂಡ ಚಂದಾಗಿರ್ಬೇಕಂದ್ರ ನಿನಗ ಅದು ಇಲ್ಲ, ಗಂಡನ ಪ್ರೀತಿನೂ ಸಿಗ್ಲಿಲ್ಲ. ನೋಡಿ ಎಂತ ಕೆಟ್ಟ ನಸೀಬ್ ಐತಿ ನೋಡಿ ನಿಂದು. ಇತ್ತಾಗ ತಾಯಿ ಪ್ರೀತಿನೂ ಸಿಗ್ಲಿಲ್ಲ, ಲಗ್ನ ಬಂದಿಂದ ಗಂಡನ ಪ್ರೀತಿನೂ ಸಿಗ್ಲಿಲ್ಲ. ಅಯ್ಯೋ ಎಷ್ಟು ಕೊಟ್ಟ ನಸೀಬ್ ಐತವ ನಿಂದು. ಸುಕನ್ಯಾ, ಏನ್ ಮಾತಾಡಕತ್ತಿ ನೀನು? ಅಮ್ಮ ನಾ ಏನ್ ಮಾತಾಡೇನಿ? ನಿನಗೆ ವಯಸ್ಸಾಗೈತಿ ಆದ್ರ ಬುದ್ಧಿ ಅಂಕರು ಬೆಳೆದಿಲ್ಲಲ್ಲ ನಿನಗೆ. ಅಲ್ಲ, ನನ್ನ ಸೊಸಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಕ್ ಮನಸ್ಸಾದ್ರೆ ಹೆಂಗ್ ಬಂದ್ ನಿನಗ? ಆಕಿ ಏನ್ ಮಾಡಾಳ ಪಾಪ ನಿನಗ? ಯಾಕೆ ಹಿಂಗತಿ ಆಕಿ ಮನ್ಸಿಗೆ ನೋವು ಕೊಡ್ತಿ? ಅಯ್ಯ ನಾ ಏನಂದೇನ್ ಬಿ? ಅಲ್ಲ ನೋಡ, ಹುಟ್ಟನ ತಾಯಿ ಪ್ರೀತಿ ಕಳ್ಕೊಂಡಿ, ಮದ್ವೆ ಬಂದಿಂದ ಪಾಪ ನಿನಗ ಗಂಡನ ಪ್ರೀತಿ ಸಿಗ್ಲಿಲ್ಲ ನೋಡು ಅಂತಂದೆ. ಅಲ್ಲ ನಾ ಏನು ಇರ್ಲಾರ್ದ ಹೇಳಿದೆನ, ಇದ್ದಿದ್ದೆ ಹೇಳಿದೆ. ಅದು ಕರೆನ ಆಯ್ತಲ್ಲ. ಐನ್ ಹಲ್ಲು ಮುರಿತೀನಿ. ಯಾವ ವಿಷಯನ ಯಾವಾಗ ಮಾತಾಡ್ಬೇಕಂತ ಗೊತ್ತಿಲ್ಲ ನಿನಗ. ನಿನಗೆ ಯಾಕಿಂತ ದುರ್ಬುದ್ಧಿ ಬಂದು ಏನ? ಪಾಪ ಆಕಿನೂ ನಿನ್ನ ಮಗಳ ಗತಿನ ಹೋದಿಲ್ಲ. ಆಕಿಗೇನೋ ಮನ್ಸಿಗೆ ನೋವು ಆಗೈತಿ, ಆಕೆ ಸಮಾಧಾನ ಮಾಡೋದು ಬಿಟ್ಟು ಗಾಯದ ಮ್ಯಾಗ ಬರೀ ಎಳ್ಯಾಕ ಬಂದೇನ? ಎಂತ ಬುದ್ಧಿದಾವ್ ನಿನ್ನ ಹತ್ರ? ಯಾಕೆ ನನ್ನ ಸೊಸಿಗೆ ಹೊಳಮಳ ಮನ್ಸಿಗೆ ಗಾಯ ಮಾಡ್ತಿ? ಹೇಳ್ತೇನೆ ಸುಕನ್ಯಾ, ನನ್ನ ಸೊಸಿಗೆ ನೀ ಏನು ಅನ್ನಕ್ ಹೋಗ್ಬೇಡ. ನನ್ಕಿನ ನಿನ್ನ ಸೊಸೆನ ಮುಖ್ಯ. ನಾ ಏನು ಅನ್ಬಾರ್ದಂದೆ? ನೋಡ್ವಾ, ನಿನಗ ಗಂಡನ ಪ್ರೀತಿನೂ ಸಿಗ್ಲಿಲ್ಲ, ಮದುವೆ ಬಂದಿಂದ ಎಂತಾದು ಪಾಪ ಅಂತೇಳಿ ನಾನು ಹಿಂಗತಿ ಅಂದ್ರೆ ನನಗೆ ಮಾತಾಡ್ತಾಳ. ಏನು ಹಲ್ಲು ಮುರಿತೀನಿ. ನಡಿ ಅಂದೆ, ಮತ್ತೇನು ನೋಡ್ಕೊಂತ ನಿಂತಿ? ಕಾವೇರಿ, ಆಕೆ ಸುಕನ್ಯಾ ಹಂಗ ಮಾತಾಡ್ತಿರ್ತಾಳ, ಆಕೆ ಏನು ಹಚ್ಕೊಳಕ್ ಹೋಗ್ಬೇಡ. ತಯಾರಾಗ, ಹೊರಗೆ ಹೋಗ್ಬರೋಣ ಇಬ್ರು. ಅತ್ತೇರಿ, ನನಗೆಲ್ಲಿ ಹೊರಗೆ ಹೋಗಕ್ಕೆ ಮನಸ್ಸೇ ಇಲ್ರಿ. ಆದ್ರೆ ನೀವು ಚಿಕ್ಕಮ್ಮನ್ರನ್ನ ಹಂಗತಿ ಬೈಬಾರ್ದಿತ್ತು. ಅವ್ರೇನು ಇದ್ದಿದ್ದ ಹೇಳಾರಲ್ಲ, ಇಲ್ಲದೇನು ಹೇಳಿಲ್ಲಲ್ಲ ಅವರು. ನೋಡು, ಮನುಷ್ಯನ ಕುಗ್ಸೋದು ರೀತದು. ನೀನು ಇಂಥ ಮಾತು ಮಾತಾಡಿದ್ರ ಅತಿ ಅಂತ ಅವ್ರಿಗೆ ಗೊತ್ತೈತಿ. ಬೇಕಂತ ಮಾಡ್ತಾರ ಅವರು, ಗಾಯದ ಮ್ಯಾಗ ಬರೀ ಹೇಳ್ತಾರ. ನೀನು ಸ್ಟ್ರಾಂಗ್ ಆಗ. ಅವ್ರು ಯಾರು ಏನಂದ್ರು ನೀ ತಲೆ ಕೆಡಿಸ್ಕೊಬೇಡ ಕಾವೇರಿ. ನಾ ರೊಕ್ಕ ಕೊಟ್ಟಿದ್ದನ್ನ ಪಾಲ್ತು ಬಳಸಕ್ ಹೋಗ್ಬೇಡ, ನನ್ನ ಮಾತು ಕೇಳು, ತೆಗೆದಿಟ್ಕೋ. ಆಯ್ತಾಳ್ರಿ. ಆಯ್ತಾಳಂದು ಮತ್ತೆ 2 ಸೀರೆ ತಗೊಂಡಿ. ನೋಡು, ಇಂಥವ್ ಸೀರೆ ಪಾರಿ ಏನು ತಗೊಳಕ್ ಹೋಗ್ಬೇಡ. ನಮ್ಮ ಹತ್ರ ಏನು ಇಲ್ಲಾರ್ದಂಗೆ ಇರ್ಬೇಕು, ಬ್ಯಾರೆ ಆಗೋ ಮಟ ಹಿಂಗ ಇರ್ಬೇಕು ನೋಡು. ನಾವು ಏನಾರ ನೀನು ನಾ ಕೈಯಾಗ ರೊಕ್ಕ ಕೊಟ್ಟಾಗ ಬಂಗಾರ ಮಾಡಿಸ್ಕೊಂಡೆ, ಸೀರೆ ತಗೊಂಡೆ ಅಂತ ಮಾಡಿದೆ ಅಂದ್ರ ಮತ್ತೆ ಮನ್ಯಾಗ ಸಂಶಯ ಬರ್ತತಿ. ನಾನು ನಮ್ಮ ತವ್ರ ಮನೆಯಿಂದ ತಂದಿನಿ ಅಂತ ಹೇಳ್ತೀನಿ. ನಿಮ್ ತವ್ರ ಮನ್ಯಾರು ಎಷ್ಟು ಶ್ರೀಮಂತರ ಅದಾರ ಅಂತ ಹೇಳಿ ನಮ್ಮವ್ವ ನಮ್ಮ ಅಪ್ಪ ಗೊತ್ತಿಲ್ಲ, ನಮ್ಮ ಅಣ್ಣ ಗೊತ್ತಿಲ್ಲ. ಅವ ದಿನಾ ಕೂಲಿಗೆ ಹೋಕ್ಕವು. ಅವ್ರು ಏನ್ ಕೊಡ್ತಾರ ನಿನಗ ಗೊತ್ತಾಗಂಗಿಲ್ಲನ? ಎಲ್ಲಾ ಗೊತ್ತಾಕತಿ. ನೋಡು, ಏನು ಮಾಡಕ್ ಹೋಗ್ಬೇಡ, ಸುಮ್ಮನೆ ತೆಗೆದಿಟ್ಕೊ ನಾ ರೊಕ್ಕ ಕೊಟ್ಟಿದ್ದನ್ನ. ಕೈಯಾಗ ರೊಕ್ಕನ ಉಳಿಯಂಗಿಲ್ ಬಿಡ್ರಿ, ಅದಕ್ಕ ಸುಮ್ಮನೆ ಬಂಗಾರ ಸುತ್ತುಂಬರ ತಗೊಂಡ್ಬಿಡಣ. ಅದನ್ನಾರ ಮಾಡು. ಕೈಯಾಗ ರೊಕ್ಕ ಕೊಟ್ಟು ಸರ್ತಿಗೊಮ್ಮೆ ಅಲ್ಲಿ ನಿಮ್ಮ ಅಕ್ಕನ ಹತ್ರ ಹೋಗು, ಆಕಿ ಶಾಣಕಿದಾಳ. ಅಲ್ಲಿ ಹೋಗಿ ಒಂದು ಬಂಗಾರ ಉಂಗುರ ತಗೊಂಡು ಬಂದ್ಬಿಡು. ಮುಂದೆ ಏನಾರ ಮಾಡಕ್ ಬರ್ತೈತೆ, ಹೌದಿಲ್ಲ? ನಿನಗೆ ಏನ್ ಬಳಿ ಮಾಡಿಸ್ಕೊಂತೀವೋ, ಏನ್ ಸರ ಮಾಡಿಸ್ಕೋತೀವೋ ಮಾಡಿಸ್ಕೊ. ಆಯ್ತಾಳ್ರಿ. ಆದ್ರೂ ನೀವು ದಡ್ರದ್ರಿ ಅಂತ ಅನ್ಕೊಂಡಿದ್ಯಾ. ಅಲ್ಲ, ಅತ್ತಿ ಮಾವರಿಗೆ ಏನು ಎಲ್ಲ ಅವ್ರಿಗೆ ಹೇಳೇ ಬಾಳೆ ಮಾಡ್ತಾರ, ಇವ್ರಿಗೆ ಏನು ಜೀವನದ ಬಗ್ಗೆ ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಹಂಗ ಎಷ್ಟು ವರ್ಷ ಅಂತ ಇರೋದು? ನಾಳೆ ನಮಗೂ ಮಕ್ಕಳು ಮರಿ ಹಾಕವು. ನಾಳೆ ಅವಕ್ಕ ಬ್ಯಾಡನ ಸಾಲಿ ಓದಿಸ್ಬೇಕು. ಈಗ ರೊಕ್ಕ ತುಸ ಅನ್ಲಿ ಸಾಲಿ ಪಾಲಿ ಓದ್ಸಾಕ. ನಾವು ಸಾಲಿ ಪಾಲಿ ಓದಿಸ್ಬೇಕು, ಮನಿ ಮಠ ಕಟ್ಟಿಸ್ಬೇಕು. ಮತ್ತೆ ಅದಕ್ಕೆಲ್ಲ ರೊಕ್ಕ ಬೇಡನ? ನಾನು ಎಲ್ಲ ಯೋಚನೆ ಮಾಡಿದೆ. ನನಗೂ ಅದು ಇದ್ದಿದ್ದಿಲ್ಲ. ಆ ಅಬ್ಬರ ಅದನ್ಲ ಅವ ಬ್ಯಾರೆಗಿಂದ ನನಗೆ ಒಟ್ಟು ಹೇಳಿದ. ನೋಡ್ಲಿ, ನಮ್ಮ ಅಣ್ಣ ತಾನು ನನ್ನ ತುಡ್ಗಿಲಿ ನನ್ನ ದುಡಿಸಿದ, ನನ್ನ ತುಡ್ಗಿಲಿ ಎಲ್ಲ ಅವ ಹಿರೇತನ ಮಾಡ್ತಿದ್ದ. ನನ್ನ ತುಡ್ಗಿಲಿ ಎಲ್ಲ ರೊಕ್ಕ ತೆಗೆದು ಇಟ್ಕೊಂಡು ಗಂಟು ಮಾಡ್ಕೊಂಡಪ್ಪ. ಈಗ ಬ್ಯಾರೆಗಿಂದ ಮನಿ ಕಟ್ಟಿಸ್ಕೊಂಡ, ಎಲ್ಲ ಮಾಡಿದ. ನನ್ನ ಹತ್ರ ಏನೂ ಇಲ್ಲ ಅಂತಂದ. ನನಗೆ ಅವಾಗ ತಲೆಯಾಗ ಬಂತದು, ಹಿಂಗತಿ ಮಾಡ್ಬೇಕು, ಇಲ್ಲ ಅಂದ್ರೆ ಮುಂದೊಂದು ದಿನ ನಂದು ಹಿಂಗ ಬರ್ತದ ಪರಿಸ್ಥಿತಿ ಅನ್ನಿಸ್ತು. ಮನ್ಯಾಗ ಏನು ವಿಚಾರ ಮಾತಾಡೋದು ಬೇಡ, ಯಾಕಂದ್ರೆ ಗಾಡಿಗೂ ಕಿವಿ ಇರ್ತತಿ. ಏನಾದಿತ್ತಂದ್ರೆ ಇಲ್ಲಿ ಮನೆ ಹೊರಗೆ ಮಾತಾಡೋಣ, ಯಾರು ಇಲ್ಲಾರದಾಗ. ಅತ್ತ ನಾನು ನಿನ್ನ ನಮ್ಮ ಅವ್ನ ಎದುರಿಗೆ ಬೈದಂಗೆ ಮಾಡ್ತೀನಿ. ಸರಿ, ಗೊತ್ತಾತ. ನೀವು ಅತ್ತಂಗೆ ಮಾಡ್ರಿ, ನಾ ಸತ್ತಂಗೆ ಮಾಡ್ತೀನಿ. ಅಂದಾಗ ಜೀವನ ನಡೀತೈತಿ. ಅಣ್ಣ ಹೇಳುವ ತಂಗಿ, ಅಣ್ಣ 1,000 ರೂಪಾಯಿ ಇದ್ರು ಕೂಡ ಅಂದ್ರ ಇವು ಅಲ್ಲಿಂದ ತಿಂಗಳ ಅದೇನೋ ಮಾಡ್ತಾರಂತಪ್ಪ. ಈ ಕ್ಲಿಪ್ ಹಾಕ್ಸಿನ್ಲ ಅಣ್ಣ, ಅದೇನ ಬಿಗಿತಾರಂತ. ಮತ್ತ 1,000 ರೂಪಾಯಿ ಬೇಕಾ ಏನ? ಕೊಡ ಏನ? ನನ್ನ ಹತ್ರ ಎಲ್ಲಿಂದ ಬರ್ಬೇಕವ? ನಾನ ಒಂದು 10 ರೂಪಾಯಿ ಚಾ ಕುಡಿಬೇಕಂತಂದ್ರ ಅಪ್ಪನ ಕಡೆ 10 ರೂಪಾಯಿ ಇಸ್ಕೊಂಡು ಹೋಗ್ತೀನಿ. ನನ್ನ ಹತ್ರ ರೊಕ್ಕಿರಂಗಿಲ್ಲ. ಅಣ್ಣನ್ ಕೇಳು. ಈ ಅಪ್ಪ ಬೇರೆ ಊರಿಗೆ ಹೋಗ್ಬಿಟ್ರು. ಅಲ್ಲ, ನಾ ಏನ್ ಮಾಡ್ಲ ಅಣ್ಣ ಈಗ ನಾನು? ದೊಡ್ಡ ನನ್ ಕೇಳು. ತಡಿ, ಹಂಗ ಮಾಡ್ತೀನಿ. ದೊಡ್ಡನ್ನ ಕೇಳ್ತೀನಿ.
ಈ ಅನ್ನ ಮತ್ತ ನೀನ ಅನ್ನಕ್ಕೆ ಹೇಳ್ತೀಯ ಬಾರ ಏನ ಅನ್ನ ಕುತ್ತಾನ ಹಂಗಟ್ ಹೇಳ್ಬಾರ. ಸರಿ ಹೇಳ್ತೀನಿ ನಡಿವ. ಓ ಈಕೆ ಹೆಸರು ಬಸಲಿಂಗೇನ? ಈಕೆ ಮನೆ ಇದಾನ? ಈಕೆಗೆ ನನಗೆ ಮ್ಯಾಚಿಂಗ್ ಆಕೈತಿ. ಈಕಿನ ಪಟಾಯಿಸ್ಬಿಡ್ತೀನಿ. ನನ್ನ ಗಂಡನು ಪಕ್ಕ ಅದನ ಹಿಂಗೆ ಇರ್ಬೇಕು ಬಿಡು. ನಾನು ನನ್ನ ಗಂಡನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಆ ನಾನು ಹುಡುಗಿ ಇವರು ಮಾತಾಡಕತ್ತಿದ್ರಲ್ಲ, ಅವ್ರಿಗೆ ಏನೋ ಸಂಬಂಧ ಇದ್ದಂಗೆ ಐತಿ. ನನಗೆ ಕೇಳೇ ಬಿಡ್ತೀನಿ ತಡಿ. ಅಕ್ಕಾರ ಯಾರು ಬೇಕಾಗಿತ್ತು? ಅದು ನೀವ ಬೇಕಾಗಿತ್ರಿ. ಇನ್ನೀಗ ಅದ ರೀ ಹಲ್ಲುಬ್ದವ್ರು ಇದ್ರಲ್ಲ, ಅವರು ನಿಮಗೇನು ಆಗ್ಬೇಕಂತ. ಆಕಿನ್ ತಗೊಂಡು ನೀ ಏನ್ ಮಾಡ್ತೀಪ? ಯಾರು ನೀನು? ಅದು ಅದು ರೀ, ನನಗೆ ಆಕಿನ ಕಂಡ್ರೆ ಭಾಳ ಇಷ್ಟ ರೀ. ನಾನು ಮಾತಾಡ್ಸಿದ್ರು ಸುಮ್ಮನೆ ಹೊಕ್ಕೊಳ್ರಿ ಆಕಿ. ನಾ ಇಲ್ಲಿ ನಮ್ಮ ದೊಡ್ಡವ್ರ ಮನೆಗೆ ಬಂದೀನಿ ರೀ. ನಾನು ಒಬ್ಬನ ಮಗ ಅದೀನಿ ರೀ. ನಮಗೂ ಆಸ್ತಿ ಪಾಸ್ತಿ ಐತ್ರಿ. ಮತ್ತು ಅವರು ನನ್ಗತಿನ ಅದಾರ. ಅವ್ರನ್ನ ಕಂಡ್ರೆ ನನಗೆ ಭಾಳ ಇಷ್ಟ ರೀ. ನಾನು ಮಾತಾಡ್ಸಿದ್ರು ಸುಮ್ಮನೆ ಹೊಕ್ಕಾರಿ. ಹೆಂಗಾರ ಮಾಡಿ ಅವ್ರು ಕೂಡ ಮಾತಾಡೋಂಗೆ ಮಾಡ್ರಿ. ಅಂದ್ರೆ ಗೊತ್ತಾಯ್ತು. ಇದು ಒಂದು ಪೆದ್ದು, ನಮ್ಮ ಬಸ್ಲಿಂಗ್ ಒಂದು ಪೆದ್ದು 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 ಕೂಡಿ ದೊಡ್ಡ ಪೆದ್ದು ನಾಲ್ಕು. ಇದ್ರಾಗ ನಾ ಹೆಂಗಾರ ಮಾಡಿ ಲಾಭ ತಗೋಬೇಕಲ್ಲ. ಅದು ಸರಿ. ಆಕಿ ನನ್ನ ಹೆಣ್ಮಗಳು. ನೀನು ನೋಡಿದ್ರೆ ಒಳ್ಳೆ ಕಣ್ಣಂಗೆ ಕಾಂತಿ. ಆಯ್ತು, ಹಾಗಾದ್ರೆ ನಾನು ನಿಮ್ಮಿಬ್ಬರನ್ನ ಅಂದರೆ ನಮ್ಮ ಹೆಣ್ಮಗಳಿಗೆ ನಿನ್ನ ಬಗ್ಗೆ ಎಲ್ಲ ಹೇಳ್ತೀನಂತೆ. ಹಾಗೆ ನೀನು ಮಾತಾಡ್ಸೋಂಗೆ ಮಾಡ್ತೀನಿ. ಥ್ಯಾಂಕ್ಸ್ ರೀ ಅಕ್ಕ. ನೀ ನನ್ನ ಸ್ವಂತ ಅಕ್ಕಿದ್ದಂಗೆ ಅಕ್ಕ. ಬರೀ ಬಾಯ್ ಮಾತಿಲ್ಲ ಅಕ್ಕ ಅಂದ್ರೆ. ಅಲ್ಲ, ನಾನು ಹಂಗೆ ಮಾಡೋಕ್ಕಾಗತ್ತಾ? ಈ ಅಕ್ಕಗೆ ಏನಾರ ಮತ್ತು ತಡಿ ಅಕ್ಕ. ಅಕ್ಕ ಈ ರೊಕ್ಕ ನಿನ್ನ ಹತ್ರ ಇಟ್ಕೊಕ್ಕ. ಆಕಿ ಬಸ್ಲಿಂಗಿ ನಾನು ಲವ್ ಮಾಡೋಂಗೆ ಮಾಡಕ್ಕ. ನೋಡಿಲ್ಲಕ್ಕ, ನೀನು ನನಗೆ ಆಕಿ ಲವ್ ಮಾಡೋಂಗೆ ಮಾಡಿದೆ ಅಂದ್ರೆ ನಾ ಇನ್ನಷ್ಟು ರೊಕ್ಕ ಕೊಡ್ತೀನಿ. ಇಷ್ಟು ಕೊಂಡ ರೊಕ್ಕನ? ಎಷ್ಟು ರೊಕ್ಕ ಕೊಡ್ತಿ? ಅಕ್ಕ 1,00,000 ರೂಪಾಯಿ ಸಾಕಲ್ಲ? 1,00,000 ರೂಪಾಯಿ? ಯವ್ವಾ, ನಾವು ಹುಟ್ಟಿ ಎಷ್ಟು ದೊಡ್ಡಕ್ಕಾದ್ರೂ 1,00,000 ರೂಪಾಯಿ ಮಕ್ಕ ನೋಡಿಲ್ಲ. ಕುರಿ ಒಂದು ಅಳಪಿಸ್ತ. ಸರಿ ಆಯ್ತು. ಆದರೆ ಈ ವಿಷಯನ ಯಾರಿಗೆ ಹೇಳ್ಬಾರ್ದ ಮತ್ತೆ? ನನ್ನಲ್ಲೇ ನಿನ್ನಲ್ಲೇ ಮಾತ್ರ ಇರಬೇಕು. ನಾನು ಮತ್ತು ಮೀಡಿಯೇಟ್ರ್ ಆಗಿ ನೀ ಬಸ್ಲಿಂಗ್ ಅವ್ನು ನಡುವ ನಿನ್ನ ನಡುವ ಅಂತ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲಕ್ಕ. ಬೇಕರ್ ನನ್ನ ಮಗ ಬರೀ ಆಕಿನ ಪಟಾಯಿಸಕ್ಕೆ ಎಷ್ಟು ಕೊಂಡ ರೊಕ್ಕ ಕೊಟ್ಟ. ಇದೇನು ಬೇಮುದಕ್ಕೆ ಕುರ್ಸಿ ತಗೊಂಡು ಕಸ ಕೆತ್ತಿದ್ರ ಒಟ್ಟ ಕಸನ ಬರೋವಲ್ದು. ಹಂಗ ಬರ್ತದ ಅಂತ ಮಾಡಿ ಬೇಷಾಗ ಕುರ್ಪಿ ಹಿಡ್ಕೊಂಡು ಹಿಂಗ ತಡಿ ತೋರಿಸ್ತಾನೆ. ಹಿಂಗತಿ ಮಾಡ್ಬೇಕು ಅಂದ್ರೆ ಕಸ ಬರ್ತತಿ. ನೀ ಹಿಂಗ ಮ್ಯಾಲೆ ಮೆಲ್ಲಗ ಹಿಂಗ್ ಕುರ್ಪಿ ತಗೊಂಡು ಹಿಂಗ್ ಮಾಡಿದೆ ಅಂದ್ರ ಮ್ಯಾಗಿನ ದೊಡ್ಡ ಕಿತ್ಕೊಂಡ್ ಬರ್ತತಿ. ಬಡ್ಡಿ ಪೂರ್ತ ಬರಂಗಿಲ್ಲ ಅದು ಕಸ. ಅಯ್ಯೋ ದೇವ್ರಿ, ಕಸ ತೆಗಿಯೋದು ಇಷ್ಟೊಂದು ಕಷ್ಟದ ಕೆಲಸ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೊಲದಾಗ ಏನ ಕೆಲಸ ಇದ್ರು ಅದು ಕಷ್ಟದ ಕೆಲಸನೇ ಯವ. ಮನ್ಯಾಗ ಕುತ್ಕೊಂಡು ಬಾಂಡಿ ಒಗ್ಯಾನ ರೊಟ್ಟಿ ಪಲ್ಯ ಮಾಡ್ದಂಗೆ ಅಲ್ಲೇವ ಹೊಲ್ದಂಗೆ ಕೆಲಸ. ಯಾಕೆ ದ್ರಾಕ್ಷಿ ನೀವು ಬರ್ತಾಳೆ ಯವ. ಅಯ್ಯವ ಕೆಟ್ಟ ರಿಪಿ ಮುದುಕೈತದು. ಬಡ ಬಡ ಇದನ್ನ ಕೆಲಸ ಮಾಡ್ರಿ. ಅದು ಅಯ್ಯವ ಗನ ಇದೈತದು. ಶಿವ ಆಗ ಹೋಗ. ಆಕೆ ಬಂದ್ರೆ ಬರುವಳಕ್ಕ. ಆಕೆ ಬರೋ ಮಟ ನಾನೇನು ಕಸ ಕೇಳಂಗಿಲ್ಲ. ಅಲ್ಲ ಇಷ್ಟು ಕಷ್ಟಪಟ್ಟು ಯಾರು ಮಾಡ್ಬೇಕು ಕೆಲಸ? ನಡಿಯೋ. ಆಕೆ ಬಂದಾಗ ಹಂಗೆ ಒಂದು ಈಟ್ ಕೆಲಸ ಮಾಡಿದ್ರೆ ಹಂಗೆ ಮಾಡ್ತೀನಿ ನಾನು. ಅಲ್ರಿ ಹಿಂಗತಿ ಕಸ ತೆಗೆದ್ರ 4 ದಿನ ಆದ್ರೂ 1 ಎಕರೆ ಹೊಲ ಅದ ಕಸ ತೆಗಿಯಕ ಹಂಗಿಲ್ಲ. ಅಲ್ಲ ಹಿಂಗತಿ ಮಾಡಿದ್ರೆ ಹೆಂಗ ಅಯ್ಯವ? ಬಡ ಬಡ ಕಸ ಕೇಳ್ರಿ. ದ್ರಾಕ್ಷಿನವ ಮಳಿ ಒಂದು ಆಗ್ಬಿಟ್ಟತಿವ. ಕಿತಿ 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 ಅಂತತ್ ನೋಡು. ಅಯ್ಯ ತಂಗಿ, ಓಯ್ ದೀಪ, ಹಿಂಗತಿ ಕಸ ತೆಗೆದ್ರೆ ಹೆಂಗ ಅಯ್ಯವ? 4 ದಿನಕ್ಕೆ ಬೆಳಿತೈತಿ ಅದು ಕಸ ಹೊಳ್ಳಿ. ಮ್ಯಾಗಿಂದ ಹಂಗ ಕಿತ್ಕೊಂಡ್ಬಿಟ್ರೆ ಆತನ? ಬಡ್ಡೆಗಿದ್ದ ಕಸ ಕುರ್ಪಿ ತಗೊಂಡು ಹಿಂಗ್ ಗುದ್ದಿ ತೆಗಿಬೇಕವ, ಅದು ಬರ್ತತಿ. ಅಯ್ಯ ಚಲೋ ಆಯ್ತು ಬಿಡು. ನೀನಂತಕಿನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಮುಗ್ದ ಹೋತವ. 4 ದಿನಕ್ಕೆ ಮತ್ತೆ ಹೊಳ್ಳಿ ಕಸ ಹೊಲ ತುಂಬ ಬೆಳಿತೈತಿ. ಅಲ್ಲ ನೀವು ಮಾತು ಹೇಳ್ಕೊಂತ ಕುಂತ ಬಿಟ್ರಿ ಹೆಂಗ? ಬಡ ಬಡ ಮಾಡ್ರಿ ಕೆಲ್ಸನ. ಕುಂತ್ರೆ ಹೆಂಗ ಇವ? ಯಾಕೆ ನಾ ಪಗಾರ ಕೊಡಂಗಿಲ್ಲ? ಬಡ ಬಡ ಮಾಡ್ಬೇಕು. ಕಟ್ಟಿ ಮ್ಯಾಗ ಕುಂತಾಗ ಎಷ್ಟು ಚಂದ ಮಾತಾಡ್ತಾಳ. ಇಲ್ಲಿ ಬರೋಣ ಹೆಂಗ್ ಮಾಡ್ತಾಳೆ ಇವಕ್ಕೆ? ಪಗಾರ ಕೊಡ್ತಾಳ. ಕುಂದ್ರಿಸಿ ಪಗಾರ ಕೊಡ್ತಾಳ ಅಂತ ಮಾಡಿ ಮತ್ತು ಅದ ತಕ್ಕಂತ ದುಡ್ಸ್ಕೊಂಡ ಕಳಿಸ್ತಾಳೆ ಯಾವಕ್ಕೆ. ನೀರು ಕೆಗೆತ್ತಡಿ, ನೀರು ಕುಡಿದು ಬರ್ತೀನಿ. ಏ ದೀಪ, ನೀ ಎಲ್ಲಿ ಹೊಂಟಿ? ನೀರು ಕುಡಿದು ಬರ್ತೀನಿ ಬೇ ಅಮ್ಮ. ಅಯ್ಯ, ಒಮ್ಮೆ ನೀರು ಕುಡಿಯಾಕ ಹೋದ್ನಿ, ಒಮ್ಮೆ ಮುಚ್ಚಿ ಒಯ್ಯಾಕ ಹೋದ್ನಿ, ಒಮ್ಮೆ ಎಲ್ಲಡಿಕೆ ಹಾಕಿ ಕುಂತ್ನಿ. ಹಿಂಗತಿ ಮಾಡಿದ್ರ ಯವ್ವ ದಗದ್ ಸಾಕ್ತತನ. ಅಲ್ಲಪ್ಪ ದೀಪವ್ವ, ಹಂಗ ಕುಂದ್ರಿಸಿ ನಾನು ನಿನಗೆ ರೊಕ್ಕ ಕೊಡ್ಲೆ? ಹಿಂಗತಿ ಆದ್ರ ಕೆಲಸ ಹಂಗಿಲ್ಲವ. ಅಲ್ಲನಾ ಒಂದೀಟ್ರ ಕಸ ತೆಗಿಯಾ ನೋಡು ದೀಪವ್ವ. ಇವತ್ತೊಂದು ದಿನ ಬಂದು ಆತು. ನಾಳೆಯಿಂದ ದಯವಿಟ್ಟು ನಾಳೆ ಕೂಲಿ ಕೆಲ್ಸಕ್ಕೆ ಬರಕ್ಕೆ ಹೋಗ್ಬಿಡವ. ನೀನಂತಕಿನ್ನ ಕೂಲಿ ಕೆಲ್ಸಕ್ಕೆ ಕರ್ಕೊಂಬಂದಿ ಅಂದ್ರೆ ಮತ್ತೆ 4 ದಿನಕ್ಕೆ ದೇವ್ವಾಯಿ ನಿಂದಿರ್ತತ ಕಸ. ಈ ತಗದಿ ನನ್ ಬೇಕಸನ ಏನಕ್ಕಿದ್ದಿ ಬಿಡು. ಹಿಂದ್ಕಿಂದ ನೋಡ್ಕೊಂಡ್ ಬಂದಿಲ್ಲ ನಾನು. ಅಲ್ಲ ನಮ್ಮ ನಿನಗೆ ಏನಾರು ಬುದ್ಧಿ ಐತನ? ಹೊಲ್ದಾಗ ಇವು ಗೊಂಜಾಳ ಸತಿಕರ ಸಣ್ಣ ಸಣ್ಣ ಗಿಡ ಹುಟ್ಟಿದ್ದ ಅವ್ನ ಸತಿಕರ ಕಿತ್ತೋಗ್ದಿ. ನಿನಗ ಕಸ ಯಾವುದು ಗೊಂಜಾಳ ಬಿತ್ತಿದ್ದು ಯಾವ್ದು ಆಟೋ ಗೊತ್ತಾಗಂಗಿಲ್ಲನ?
ಅಯ್ಯಯ್ಯ ಬಾಳೆ ಮಾಡ್ಕೊಂಡು ತಿನ್ನಾಕೆ ನೀನು ಬೇಡವಯ್ಯವ ನಾಳಿದ್ದ ಬರಕ್ಕೆ ಹೋಗ್ಬೇಡ ನೀನು ಕೂಲಿ ಕೆಲ್ಸಕ್ಕೆ. ಅಯ್ಯಯ್ಯೋ ಈ ಕೆಲಸ ಮಾಡೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರ್ಲಿಲ್ಲ. ನಾಳೆಯಿಂದ ಈಕೆ ಬರಬೇಡ ಅಂದ್ಲಲ್ಲೇವ ನಾ ಏನು ಮಾಡಲಿ ಎಲ್ಲಿ ಹೋಗ್ಲಿ.